Yo guys, BTS ದೀಪಿಕಾ ಶ್ರೀನಿವಾಸ, ಮಂಜು, ಅರುಣ್, ಶಮಿ ಸಾರ್ಟಾ, ನಿಖಿತಾ ಗೌಡ, ಸುಜಾತಾ ಶ್ರೀ, ಭವ್ಯ ರಾಮ್, ಖುಷಿ, ನಾಯಕ್, ನಂದೀಶ್, ಸಿದ್ ಶ್ರೀರಾಮ, ಅಭಿ, ರಾಜಾ ಸಾಬ್, ಕಾವೇರಿ ಹಿರಾಮೆತ್, ಸುಭಾಷ್, ಸೌಮ್ಯ, ಫೈನಲಿ ಸುಷ್ಮಾ. ಎಲ್ಲರೂ ಹೇಗಿದ್ದೀರಾ? ನಾರ್ಮಲ್ ಆಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗುವ ಹುಡುಗಿಯರಿಗೆ ಮುಂದೆ ಏನಾಗುತ್ತೋ, ಗಂಡನ ಮನೆಯಲ್ಲಿ ಏನಾಗುತ್ತೋ ಅಂತ ಸ್ವಲ್ಪ ಭಯ ಇರುತ್ತೆ. ಸೊ ಅಂತ ಹುಡುಗಿಯರೆಲ್ಲ ಖಂಡಿತ ಈ ಮೂವಿಯನ್ನ ನೋಡಿ. ಏನೂ ಇಲ್ಲ, ಹೊಸದಾಗಿ ಮದುವೆ ಆಗಿ ಮನೆಗೆ ಬಂದಿರುವ ಸೊಸೆಯನ್ನ ಕ್ರೂರವಾಗಿ ಬೇಟೆಯಾಡಿ ಸಾಯಿಸೋಕೆ ನೋಡುವ ಕುಟುಂಬ. ಸೊ ಅಂತಹ ಕುಟುಂಬದ ಹತ್ರ ಇಂದ ಹೇಗೆ ಸೊಸೆ ತಪ್ಪಿಸಿಕೊಂಡು ಹೊರಗಡೆ ಬರ್ತಾಳೆ ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಕಥೆನೇ ರೆಡಿ ಆರ್ ನಾಟ್. ಹೆದರ್ಕೋಬೇಡಿ, ನಮ್ಮ ಮನೆಯಲ್ಲಿ ಆ ತರ ಇಲ್ಲ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಇಬ್ಬರು ಚಿಕ್ಕ ಹುಡುಗರು ಓಡಿ ಬರ್ತಾ ಇದ್ದಾರೆ. ಒಬ್ಬನ ಹೆಸರು ಅಲೆಕ್ಸ್, ಇನ್ನೊಬ್ಬ ಡ್ಯಾನಿಯಲ್. ಅಲೆಕ್ಸ್ ಅನ್ನ ಬೀರೋದಲ್ಲಿ ಇಟ್ಟು ಲಾಕ್ ಮಾಡಿಬಿಟ್ಟು ಡ್ಯಾನಿಯಲ್ ಮಾತ್ರ ಹೊರಗಡೆ ನಿಂತ್ಕೋತಾ ಇದ್ದಾನೆ. ಆವಾಗ ಒಬ್ಬ ಫುಲ್ ರಕ್ತ ಸುರ್ಕೊಂಡು ಡ್ಯಾನಿಯಲ್ ಹತ್ರ ಬಂದು ನನ್ನನ್ನ ಕಾಪಾಡು ಅಂತ ಕೇಳ್ತಾ ಇದ್ದಾರೆ. ಆವಾಗ ಡ್ಯಾನಿಯಲ್ ಏನ್ ಮಾಡ್ತಾನೆ ಅಂದ್ರೆ ಅವನು ಇಲ್ಲೇ ಇದ್ದಾನೆ ಅಂತ ಜೋರಾಗಿ ಕಿರ್ಚ್ಕೋತಾ ಇದ್ದಾನೆ. ಸೊ ಆ ವ್ಯಕ್ತಿಯನ್ನ ಸಾಯಿಸೋಕೆ ಅಟ್ಟಾಡಿಸ್ಕೊಂಡು ಒಂದು ಫ್ಯಾಮಿಲಿನೇ ಬರ್ತಾ ಇದೆ. ಮಾಸ್ಕ್ ಎಲ್ಲ ಹಾಕೊಂಡಿದ್ದಾರೆ, ಮತ್ತೆ ಆ ವ್ಯಕ್ತಿಯನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಿಲ್ಲು ಬಾಣ ಎಲ್ಲ ಬಿಟ್ಟು ಅವನನ್ನ ಸಾಯಿಸ್ತಾ ಇದ್ದಾರೆ. ಆಮೇಲೆ ಅವನನ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ಆವತ್ತೇ ಮದುವೆ ಆಗಿರುವ ಹುಡುಗ. ಸೊ ಹುಡುಗಿ ತುಂಬಾನೇ ಬೇಜಾರಾಗಿ ಅಳ್ತಾ ಇದ್ದಾಳೆ, ಜೋರಾಗಿ ಕಿರ್ಚ್ಕೊಂಡು ಅಳ್ತಾ ಇದ್ದಾಳೆ. ಅವರನ್ನ ಬಿಟ್ಬಿಡಿ, ಅವರನ್ನ ಬಿಟ್ಬಿಡಿ. ಆದ್ರೆ ಇಲ್ಲಿ ಆ ವ್ಯಕ್ತಿಯನ್ನ ಹಾಗೆ ಎಳ್ಕೊಂಡು ಹೋಗಿ ಸಾಯಿಸ್ತಾ ಇದ್ದಾರೆ. ಇವಾಗ 30 ವರ್ಷದ ನಂತರ ಇಲ್ಲಿ ನಮ್ಮ ಹೀರೋಯಿನ್ ಗ್ರೇಸಿಗೆ ಇವಾಗ ಮದುವೆ ಆಗ್ತಾ ಇದೆ. ಸೊ ಸ್ಟೇಜ್ ಅಲ್ಲಿ ಮಾತಾಡ್ಬೇಕಾಗಿರೋದನ್ನೆಲ್ಲ ಮಾತಾಡಿ ರಿಹರ್ಸಲ್ ಮಾಡ್ಕೋತಾ ಇದ್ದಾಳೆ. ಆವಾಗ ಆ ಜಾಗಕ್ಕೆ ಅವಳನ್ನ ಮದುವೆ ಆಗುವ ಹುಡುಗ ಕೂಡ ಬರ್ತಾನೆ. ಇಬ್ಬರು ಜೋಳಿಯಾಗಿ ಮಾತಾಡ್ತಾ ಇರ್ತಾರೆ. ಆವಾಗ ಅಲೆಕ್ಸ್, ಈ ತರ ನನ್ನ ಫ್ಯಾಮಿಲಿ ಒಂಥರ ವಿಚಿತ್ರ, ಅವ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಿನ್ನ ಕೈಯಲ್ಲಿ ಜೀವನ ಮಾಡೋಕೆ ಆಗುತ್ತಾ ನನ್ನ ಜೊತೆ? ಇವಾಗ ಕೂಡ ನಿನಗೆ ಬೇಡ ಅಂದ್ರೆ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಗ್ರೇಸ್, ಯಾವ ತರ ಫ್ಯಾಮಿಲಿ ಆಗಿದ್ರು ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ನಾನು ನೋಡ್ಕೋತೀನಿ, ನೀನು ಟೆನ್ಷನ್ ಆಗ್ಬೇಡ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಡ್ಯಾನಿಯಲ್ ಬರ್ತಾನೆ. ಡ್ಯಾನಿಯಲ್ ಕುಡುಕನಾಗಿ ಚೇಂಜ್ ಆಗ್ತಾ ಇದ್ದಾನೆ. ಅವನು ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ನ ವೆಲ್ಕಮ್ ಟು ಮೈ ಫ್ಯಾಮಿಲಿ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಕೆಳಗಡೆ ಬರ್ತಾರೆ. ಕೆಳಗಡೆ ಮದುವೆಗೆ ಬೇಕಾಗಿರೋ ಡೆಕೋರೇಷನ್ಸ್ ಎಲ್ಲ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಸೊ ಅಲೆಕ್ಸ್ ಮತ್ತೆ ನಮ್ಮ ಹೀರೋಯಿನ್ ಗ್ರೇಸ್ ಇಬ್ಬರಿಗೂ ಮದುವೆನೂ ಆಗುತ್ತೆ. ಎಲ್ಲರ ಜೊತೆನೂ ಫೋಟೋಸ್ ತಗೋತಾರೆ. ಎಲ್ಲರನ್ನು ಇಂಡಿವಿಜುವಲ್ ಆಗಿ ಮೀಟ್ ಮಾಡ್ತಾರೆ. ಎಲ್ಲರೂ ಅಲ್ಲಿರೋರೆಲ್ಲರೂ ಒಂಥರ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಸರಿ ಪರವಾಗಿಲ್ಲ ಅಂತ ನಮ್ಮ ಗ್ರೇಸ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೈಟ್ ಆಗುತ್ತೆ. ಫಸ್ಟ್ ನೈಟ್ ರೆಡಿ ಆಗುತ್ತೆ. ಒಳಗಡೆ ಬಂದು ಹೊಸ ಗಂಡ ಹೆಂಡತಿ ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ಸಡನ್ ಆಗಿ ಏನನ್ನ ನೋಡಿ ಹೆದರ್ಕೋತಾ ಇದ್ದಾಳೆ ಗ್ರೇಸ್. ಏನು ಅಂತ ನೋಡಿದ್ರೆ ಆ ಮುದುಕಿ ನಿಂತಿದ್ದಾಳೆ. ಎಲ್ಲರೂ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬಾ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದಾಳೆ ಅಜ್ಜಿ. ನಾವು ಏನಕ್ಕೆ ಕೆಳಗಡೆ ಹೋಗ್ಬೇಕು ಅಂತ ಗ್ರೇಸ್ ಕೇಳ್ಬೇಕಾದ್ರೆ ಅದಕ್ಕೆ ಅಲೆಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾನೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಟ್ರೆಡಿಷನ್ ಇದೆ. ಆ ಟ್ರೆಡಿಷನ್ ಪ್ರಕಾರ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಹೊಸಬರಾಗಿ ಜಾಯಿನ್ ಆಗ್ಬೇಕು ಅಂದ್ರೆ ಮಿಡ್ ನೈಟ್ ಅಲ್ಲಿ ಒಂದು ಗೇಮ್ ಆಟ ಆಡ್ಬೇಕು. ಆ ಗೇಮ್ ಅನ್ನ ಆಟ ಆಡಿ ವಿನ್ ಮಾಡ್ಬೇಕು. ಹಾಗೆ ಆಟ ಆಡಿ ಆ ಗೇಮ್ ಅಲ್ಲಿ ವಿನ್ ಮಾಡಿದ್ರೆ ಮಾತ್ರನೇ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಆಗೋಕೆ ಆಗುತ್ತೆ. ನೀನು ಏನಿಕ್ಕೂ ಸ್ವಲ್ಪ ಹುಷಾರಾಗೇ ಇರೋ ಅಂತ ಹೀರೋಯಿನ್ ಗೆ ಅಡ್ವೈಸ್ ಮಾಡ್ತಾನೆ ಅಲೆಕ್ಸ್. ಆದ್ರೆ ನಮ್ಮ ಹೀರೋಯಿನ್ ಅದನ್ನ ತುಂಬಾನೇ ಕ್ಯಾಶುವಲ್ ಆಗಿ ತಗೊಂಡು ಯಾವುದೇ ಗೇಮ್ ಆಗಿದ್ರು ಸರಿ ಅದ್ರಲ್ಲಿ ನಾನೇ ವಿನ್ ಆಗೋದು ಅನ್ನೋ ತರ ಬಿಲ್ಡಪ್ ಮಾತುಗಳು ಹಾಡ್ಕೊಂಡು ಕೆಳಗಡೆ ಬರ್ತಾಳೆ. ಸೊ ಆ ಫ್ಯಾಮಿಲಿ ಇವಳನ್ನ ವೆಲ್ಕಮ್ ಮಾಡಿ ಒಂದು ಹೊಸ ಡೈನಿಂಗ್ ಟೇಬಲ್ ರೂಮಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿದ ತಕ್ಷಣ ರೂಮ್ ಅನ್ನ ನೋಡಿ ಬೆಚ್ಚಿ ಹೋಗ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಏನು ಅಂತ ನೋಡಿದ್ರೆ ತುಂಬಾ ಪ್ರಾಣಿಗಳನ್ನ ಬೇಟೆಯಾಡಿ ಇಟ್ಟಿದ್ದಾರೆ. ಆ ರೂಮ್ ಅಲ್ಲಿ ತುಂಬಾ ವೆಪನ್ಸ್ ಎಲ್ಲ ಇದೆ, ವಿಚಿತ್ರವಾಗಿದೆ. ಸರಿ ಅಂತ ಎಲ್ಲರೂ ಲೈನ್ ಆಗಿ ಕೂತಿರ್ತಾರೆ. ಎಲ್ಲರೂ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದಾರೆ. ಸರಿ ಅಂತ ನಮ್ಮ ಹೀರೋಯಿನ್ ಕೂತ್ಕೋತಾಳೆ. ಆವಾಗ ಆ ಫ್ಯಾಮಿಲಿಯ ಹೆಡ್ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಅವರು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಅವರ ಹೆಸರು ಲೀಬೆ. ಅವರೇ ಇಷ್ಟು ದೊಡ್ಡ ಫ್ಯಾಮಿಲಿಯನ್ನು ಈ ಅರಮನೆ ಎಲ್ಲ ಕಟ್ಟಿರ್ತಾರೆ. ಅವರ ಆಸೆ ಪ್ರಕಾರನೇ ಈ ಫ್ಯಾಮಿಲಿ ರನ್ ಆಗ್ತಾ ಇದೆಯಂತೆ. ಇವ್ರಗಳ ಬಿಸ್ನೆಸ್ ಏನು ಅಂದ್ರೆ ಗೇಮ್ ಬೋರ್ಡ್ಸ್, ಹೊಸ ಹೊಸ ಗೇಮ್ ಅನ್ನ ಸೃಷ್ಟಿ ಮಾಡೋದು, ಅದೇನೆ ಇವ್ರಗಳ ಬಿಸ್ನೆಸ್. ಆದ್ರಿಂದಾನೇ ಅಷ್ಟು ದೊಡ್ಡ ಫ್ಯಾಮಿಲಿ ಆಗಿರ್ತಾರೆ ಇವರೆಲ್ಲ. ಸೊ ಹೊಸದಾಗಿ ಒಬ್ಬರು ಬಂದು ಈ ಫ್ಯಾಮಿಲಿಯಲ್ಲಿ ಜಾಯಿನ್ ಆಗ್ಬೇಕು ಅಂದ್ರೆ ಗೇಮ್ ಆಟ ಆಡಿ ಆ ಗೇಮ್ ಅಲ್ಲಿ ವಿನ್ ಮಾಡಿದ್ರೆ ಮಾತ್ರನೇ ಈ ಫ್ಯಾಮಿಲಿಯಲ್ಲಿ ಜಾಯಿನ್ ಮಾಡ್ಕೋತಾರಂತೆ. ಅದೇನೆ ಇವ್ರಗಳ ಟ್ರೆಡಿಷನ್ ಅಂತೆ, ಅದೇನೆ ಇವರ ಥೀಮ್ ಅಂತೆ. ಆದ್ರಿಂದಾನೇ ಬಿಗಿನಿಂಗ್ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಕ್ರೂರವಾದ ಗೇಮ್ ಅನ್ನ ಆಟ ಆಡಿ ಒಬ್ಬನನ್ನ ಕೊಂದಿರ್ತಾರೆ ಇವ್ರುಗಳು. ಆದ್ರೆ ಇದ್ರ ಬಗ್ಗೆ ನಮ್ಮ ಹೀರೋಯಿನ್ ಗೆ ಗೊತ್ತಿಲ್ಲ. ಒಂದು ಬಾಕ್ಸ್ ಇಂದ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್ ಅಲ್ಲಿ ಯಾವ ಗೇಮ್ ಇದೆಯೋ ಅದನ್ನೇ ಆಟ ಆಡ್ಬೇಕು. ಸೊ ಅದ್ರಲ್ಲೇ ಈಸಿಯಾದ ಗೇಮ್ಸ್ ಗಳು ಇರುತ್ತೆ. ಸೊ ನಮ್ಮ ಹೀರೋಯಿನ್ ಹತ್ರ ಬಾಕ್ಸ್ ಬರುತ್ತೆ. ಅದರಿಂದ ಒಂದು ಕಾರ್ಡ್ ಅನ್ನ ತೆಗಿತಾಳೆ ನಮ್ಮ ಹೀರೋಯಿನ್. ಅದ್ರಲ್ಲಿ ಹೈಡ್ ಅಂಡ್ ಸೀಕ್ ಅಂತ ಗೇಮ್ ಇದೆ. ಅದನ್ನ ನೋಡಿ ನಮ್ಮ ಅಲೆಕ್ಸ್ ಒಂಥರ ಗಾಬರಿ ಆಗ್ತಾ ಇದ್ದಾನೆ. ಅಯ್ಯೋ ಈ ಗೇಮ್ ಅನ್ನೋ ತರ ಬೇಜಾರಾಗ್ತಾ ಇದ್ದಾನೆ. ಸರಿ ಓಕೆ ಅಂತ ಹೇಳಿ ಆ ಫ್ಯಾಮಿಲಿಯ ಹೆಡ್ ನಮ್ಮ ಹೀರೋಯಿನ್ ಕರ್ಕೊಂಡು ಹೋಗಿ ಆ ಗೇಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕು ಮುಂಚೆ ಅಲೆಕ್ಸ್ ನಮ್ಮ ಹೀರೋಯಿನ್ ಹತ್ರ ಬಂದು
ಗೇಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನನ್ನನ್ನ ಬಂದು ಬೆಡ್ರೂಮ್ ಅಲ್ಲಿ ಮೀಟ್ ಮಾಡು ಅಂತ ಅವಳ ಹತ್ರ ಬಂದು ಕಿವಿಯಲ್ಲಿ ಸೈಲೆಂಟ್ ಆಗಿ ಹೇಳ್ಬಿಟ್ಟು ಹೋಗ್ತಾನೆ. ಇದೆಲ್ಲ ಬಿಡೋ, ಇದೆಲ್ಲ ಜುಜುಬಿ ಗೇಮ್, ನಾನು ಅದನ್ನೆಲ್ಲ ನೋಡ್ಕೋತೀನಿ ಅನ್ನೋ ತರ ಹೇಳ್ತಾಳೆ ಹೀರೋಯಿನ್. ಸೊ ನಮ್ಮ ಹೀರೋಯಿನ್ ಹೊರಗಡೆ ಕರ್ಕೊಂಡು ಬಂದು ಹೆಡ್ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗೇಮ್ ಬಗ್ಗೆ. ಈ ತರ ನೀನು ಹೌಸ್ಕೊಂಡಿರ್ಬೇಕು, ಬೆಳಗ್ಗೆ ಸೂರ್ಯ ಬೆಳಕು ಬರೋವರೆಗೂ ಹೌಸ್ಕೊಂಡಿರ್ಬೇಕು, ಅದಕ್ಕೂ ಮುಂಚೆ ನೀನು ನಮ್ಮ ಕೈಗೆ ಸಿಕ್ಬಿಡ್ಬಾರ್ದು. ಹಾಗೆ ಏನಾದ್ರೂ ನಾವು ನಿನ್ನನ್ನ ಕಂಡು ಹಿಡಿದು ಬಿಟ್ರೆ ನೀನು ಔಟ್ ಅಷ್ಟೇ, ಓಕೆನಾ? ಸೊ ನಾನು ವಿನ್ ಮಾಡ್ಬೇಕು ಅಷ್ಟೇ ತಾನೇ ಅಂತ ಹೀರೋಯಿನ್ ಹೇಳ್ತಾಳೆ. ಆದ್ರೆ ಅಲ್ಲಿ ಸುತ್ತ ಕ್ಯಾಮ್ರಾಸ್ ಇದೆ, ಸಿಸಿಟಿವಿ ಕ್ಯಾಮ್ರಾಸ್ ಇದೆ. ಅದಕ್ಕೆ ಹೀರೋಯಿನ್ ನೀವು ಕ್ಯಾಮ್ರಾಸ್ ನ ನೋಡಿ ಫಾಲೋ ಮಾಡಿ ಬಂದ್ರೆ ನನ್ನನ್ನ ಕಂಡು ಹಿಡಿದು ಬಿಟ್ರೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೆಡ್ ನಾವು ಟ್ರೆಡಿಷನಲ್ ಆಗಿ ಮಾತ್ರನೇ ಆಟ ಆಡೋದು, ನಾವು ಫೋರ್ಜರಿ ಎಲ್ಲ ಮಾಡಲ್ಲ, ಎಲ್ಲ ಕ್ಯಾಮ್ರಾನು ಆಫ್ ಆಗ್ಬಿಡುತ್ತೆ, ನೀನು ವರಿ ಪಡಬೇಡ. ಸೊ ಅದೇ ತರ ಇವ್ರುಗಳು ಎಲ್ಲ ಕ್ಯಾಮ್ರಾಸ್ ಅನ್ನು ಆಫ್ ಮಾಡ್ತಾರೆ, ಮನೆಯಲ್ಲಿರುವ ಎಲ್ಲ ಡೋರ್ಸ್ ಅನ್ನು ಕ್ಲೋಸ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ನಮ್ಮ ಹೀರೋಯಿನ್ ಗೆ 100 ಕೌಂಟ್ಸ್ ಮಾಡೋವರೆಗೂ ಟೈಮ್ ಅಷ್ಟೇ, ಅಷ್ಟರಲ್ಲಿ ಅವಳು ಎಲ್ಲಿಗೆ ಬೇಕಾದ್ರೂ ಹೋಗಿ ಹೌಸ್ಕೋಬಹುದು. ಸೊ ಅದೇ ತರ ನಮ್ಮ ಹೀರೋಯಿನ್ ಗ್ರೇಸ್ ಹೌಸ್ಕೊಳ್ಳೋಕೆ ಹೋಗ್ಬೇಕಾದ್ರೆ ಈ ಕಡೆ ಈ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ವೆಪನ್ಸ್ ನ ಕೊಡ್ತಾ ಇದ್ದಾರೆ. ಹೆಡ್ ಗನ್ನು, ಮಚ್ಚು, ಲಾಂಗ್ ಅಂತ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಇದನ್ನ ನೋಡಿ ಅಲೆಕ್ಸ್ ತುಂಬಾನೇ ಬೇಜಾರಾಗ್ತಾ ಇದ್ದಾನೆ. ಯಾಕೆ ಅಂದ್ರೆ ನಿಜವಾಗ್ಲೂ ನಮ್ಮ ಅಲೆಕ್ಸ್ ತುಂಬಾನೇ ಸಿನ್ಸಿಯರ್ ಆಗಿ ನಮ್ಮ ಹೀರೋಯಿನ್ ಗ್ರೇಸ್ ಅನ್ನ ಲವ್ ಮಾಡಿರ್ತಾನೆ. ಆವಾಗ ಅವನ ಅಮ್ಮ ಅವನ ಪಕ್ಕದಲ್ಲಿ ಬಂದು ಅಲೆಕ್ಸ್ ಜೊತೆ ಮಾತಾಡ್ತಾರೆ. ಇದೇ ತರ ಎಲ್ಲರಿಗೂ ಇದಕ್ಕೂ ಮುಂಚೆ ನಮ್ಮ ಫ್ಯಾಮಿಲಿಯಲ್ಲಿ ಆಗಿದೆ ಅಲ್ವಾ, ನೀನ್ ಮಾತ್ರ ಏನಕ್ಕೆ ಬೇಜಾರಾಗಿದೆಯಾ? ಇದು ನಮ್ಮ ಫ್ಯಾಮಿಲಿ ಟ್ರೆಡಿಷನ್, ಇದನ್ನ ನಾವು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತು ಅಲ್ವಾ ಅನ್ನೋ ತರ ಮಾತಾಡಿ ಅವನನ್ನ ಸಮಾಧಾನ ಮಾಡ್ತಾರೆ. ಆಮೇಲೆ ಅಲೆಕ್ಸ್ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲೆಕ್ಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಹೀರೋಯಿನ್ ಗೆ ಹೆಲ್ಪ್ ಮಾಡಿ ಬಿಡ್ತಾನೆ ಅಲ್ವಾ. ಸೊ ಆದ್ರಿಂದ ಅವನನ್ನ ಗೇಮಿಗೆ ಜಾಯಿನ್ ಮಾಡ್ಕೋತಾ ಇಲ್ಲ. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಆ ಹುಡುಗಿಯನ್ನ ಹಂಟ್ ಡೌನ್ ಮಾಡೋಕೆ, ಅಂದ್ರೆ ಬೇಟೆಯಾಡಿ ಸಾಯಿಸೋಕೆ. ಸೊ ಎಲ್ಲರೂ ನಮ್ಮ ಹೀರೋಯಿನ್ ಗ್ರೇಸ್ ಅನ್ನ ಹುಡಿಕೊಂಡು ಹೋಗ್ತಾ ಇದ್ದಾರೆ. ಈ ಗ್ಯಾಪ್ ಅಲ್ಲಿ ಅಲೆಕ್ಸ್ ಏನ್ ಮಾಡ್ತಾನೆ ಅಂದ್ರೆ ಆ ಜಾಗದಿಂದ ಎಸ್ಕೇಪ್ ಆಗ್ತಾನೆ, ಆ ಹುಡುಗಿಗೆ ಹೋಗಿ ಹೆಲ್ಪ್ ಮಾಡೋಕೆ ಹೋಗ್ತಾ ಇದ್ದಾನೆ. ಇವಾಗ ಇಲ್ಲಿ ನಮ್ಮ ಗ್ರೇಸ್ ತುಂಬಾ ಹೊತ್ತಿಂದ ಲಿಫ್ಟ್ ಒಳಗಡೆ ಕೂತಿದ್ದಾಳೆ. ಸಡನ್ ಆಗಿ ಟೆನ್ಷನ್ ಆಗ್ಬಿಟ್ಟು ಏನಿದು ಚಿಕ್ಕ ಮಗು ತರ ಒಂದೇ ಜಾಗದಲ್ಲಿ ಕೂತಿದೀವಲ್ಲ, ಸರಿ ಓಕೆ ನಾವು ಆಟ ಆಡೋಕೆ ಶುರು ಮಾಡೋಣ ಅಂತ ಲಿಫ್ಟ್ ಇಂದ ಹೊರಗಡೆ ಇಳಿದು ಬರ್ತಾಳೆ. ಆ ಗ್ಯಾಪ್ ಅಲ್ಲಿ ಇವಳನ್ನ ಹುಡಿಕೊಂಡು ಮನೆ ಪೂರ್ತಿ ಸುತ್ತಾಡ್ತಾ ಇದ್ದಾರೆ ಫ್ಯಾಮಿಲಿ. ಸೊ ಈ ಮನೆಯಲ್ಲಿ ಕೆಲಸ ಮಾಡುವ ಸರ್ವೆಂಟ್ಸ್ ಗಳಿಗೆ ಕೂಡ ಈ ವಿಷಯ ಏನು ಅಂತ ಗೊತ್ತು. ಅಕಾರ್ಡಿಂಗ್ ಟು ದಟ್ ಆ ವಿಷಯವನ್ನ ಎಲ್ಲರೂ ಮಾಡ್ತಾ ಇರ್ತಾರೆ. ಇವಾಗ ಅಲ್ಲಿ ಇಬ್ಬರು ಚಿಕ್ಕ ಹುಡುಗರು ಇರ್ತಾರೆ, ಅವರನ್ನ ಮಲಗಿಸೋದಕ್ಕಾಗೇನೆ ಒಬ್ಬಳನ್ನ ಸರ್ವೆಂಟ್ ಆಗಿ ಮಡಗಿರ್ತಾರೆ. ಅದ್ರಲ್ಲಿ ಒಬ್ಬ ಹುಡುಗ ಮಿಸ್ ಆಗ್ಬಿಟ್ಟಿದ್ದಾನೆ, ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾನೆ, ಬೆಡ್ ಅಲ್ಲಿ ಕಾಣ್ತಾ ಇಲ್ಲ. ಸೊ ಅವನನ್ನ ಹುಡಿಕೊಂಡು ಈ ಸರ್ವೆಂಟ್ ರೂಮ್ ಆಗಿ ಹುಡಿಕೊಂಡು ಸುತ್ತಾಡ್ತಾ ಇರ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಹೌಸ್ಕೊಂಡು ರೂಮ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾರೋ ಅವಳನ್ನ ಬಾಯಿ ಮುಚ್ಚಿ ಎಳ್ಕೋತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ಅಲೆಕ್ಸ್ ಅವಳನ್ನ ಪಕ್ಕದಲ್ಲಿ ಕೂರಿಸಿ ಅವಳ ಹತ್ರ ಏನನ್ನು ಹೇಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಆ ಸರ್ವೆಂಟ್ ಆ ರೂಮ್ ಒಳಗಡೆ ಬಂದ್ಬಿಡ್ತಾ ಇದ್ದಾಳೆ. ಒಂದು ನಿಮಿಷ ಇಲ್ಲೇ ಹೌಸ್ಕೊಂಡಿರೋ ಅಂತ ಇಬ್ಬರು ಬೆಡ್ ಹಿಂದೆನೆ ಹೌಸ್ಕೊಂಡಿರ್ತಾರೆ. ಆ ಸರ್ವೆಂಟ್ ಹುಡುಗಿ ಒಳಗಡೆ ಬಂದು ಆ ಚಿಕ್ಕ ಹುಡುಗ ಇದಾನ ಅಂತ ಹುಡುಕಿ ನೋಡ್ಬಿಟ್ಟು ಸರಿ ಇಲ್ಲ ಹೋಗೋಣ ಅಂತ ಹೊರಗಡೆ ಹೋಗ್ಬೇಕಾದ್ರೆ ಸಡನ್ ಆಗಿ ಯಾರೋ ಡಮಾಲ್ ಅಂತ ಅವಳ ತಲೆಗೆನೆ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ನೋಡಿದ್ರೆ ಆ ಫ್ಯಾಮಿಲಿಯಿಂದ ಒಬ್ಬಳು ಹುಡುಗಿ ಲೂಸ್ ತರ ಮೆಂಟಲ್ ತರ ಆಡ್ತಾ ಇರ್ತಾಳೆ. ಆ ಹುಡುಗಿ ನಾನು ಅವಳನ್ನ ಶೂಟ್ ಮಾಡ್ಬಿಟ್ಟೆ ಅಂತ ಮೆಂಟಲ್ ತರ ಜಂಪ್ ಮಾಡ್ತಾ ಇದ್ದಾಳೆ. ಹತ್ರ ಬಂದು ನೋಡಿದ್ರೆ ಅದು ಸರ್ವೆಂಟ್. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗ್ರೇಸಿಗೆ ಶಾಕ್ ಆಗುತ್ತೆ, ಬೆಚ್ಚಿ ಹೋಗ್ತಾಳೆ, ಅಳೋದಕ್ಕೆ ಶುರು ಮಾಡ್ತಾ ಇದ್ದಾಳೆ. ಆವಾಗ ಅಲೆಕ್ಸ್ ಅವಳನ್ನ ಹಾಗೆ ಸಮಾಧಾನ ಮಾಡಿ ಸೈಲೆಂಟ್ ಆಗಿ ಇರೋಕೆ ಹೇಳ್ತಾನೆ. ಈ ಕಡೆ ಫ್ಯಾಮಿಲಿ ಏನ್ ಮಾಡಿ ಇಟ್ಟಿದ್ಯಾ ನೀನು ಅಂತ ಅವಳನ್ನ ಬೈಬೇಕಾದ್ರೆ ಅದಕ್ಕೆ ಆ ಲೂಸ್ ಹುಡುಗಿ ಇಲ್ಲ ಗೊತ್ತಿಲ್ಲದೆ ಶೂಟ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಸರಿ ಓಕೆ ಇದನ್ನ ಕ್ಲೀನ್ ಮಾಡಿ ಆಮೇಲೆ ಆ ಹುಡುಗಿಯನ್ನ ಹುಡ್ಕೋಣ ಅಂತ ಹೇಳ್ಬೇಕಾದ್ರೆ ಆವಾಗ ಆ ಫ್ಯಾಮಿಲಿಯಿಂದ ಇನ್ನೊಬ್ಬಳು ಬಂದು ಅಲೆಕ್ಸ್ ಅನ್ನ ಕಾಣಿಸ್ತಾ ಇಲ್ಲ. ಮೇ ಬಿ ಅಲೆಕ್ಸ್ ಆ ಹುಡುಗಿಗೆ ಹೆಲ್ಪ್ ಮಾಡೋಕೆನೆ ಹೊರಗಡೆ ಬಂದಿರ್ಬೇಕು. ಸೊ ಅಲೆಕ್ಸ್ ಆ ಹುಡುಗಿಯನ್ನ ಮೀಟ್ ಮಾಡೋಕು ಮುಂಚೆ ನಾವು ಆ ಹುಡುಗಿಯನ್ನ ಕೊಂದು ಬಿಡ್ಬೇಕು ಅನ್ನೋ ತರ ಡಿಸೈನ್ ಮಾಡಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಇವಾಗ ನಮ್ಮ ಹುಡುಗಿ ಗ್ರೇಸು ತುಂಬಾನೇ ಗಾಬರಿ ಆಗ್ತಾ ಇದ್ದಾಳೆ. ಅಲೆಕ್ಸ್ ಅನ್ನ ಹಿಡ್ಕೊಂಡು ಸರಿಯಾಗಿ ಬೈತಾ ಇದ್ದಾಳೆ. ಇದನ್ನೆಲ್ಲ ನೀನು ಫಸ್ಟ್ ಹೇಳಿರ್ಬೇಕಾಗಿತ್ತಲ್ವಾ ಅಲೆಕ್ಸ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಲೆಕ್ಸ್ ನಾನು ನಿನ್ನನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಗ್ರೇಸ್, ಎಲ್ಲಿ ಇದು ನಿನಗೆ ಗೊತ್ತಾದ್ರೆ ನನ್ನನ್ನ ಬಿಟ್ಟು ದೂರ ಹೋಗ್ಬಿಡ್ತೆ ಏನೋ ಅಂತ ಹೆದರ್ಕೊಂಡೆ ಗ್ರೇಸ್, ಅದಕ್ಕೆ ನಾನು ನಿನಗೆ ಹೇಳಲಿಲ್ಲ. ಸರಿ ಓಕೆ ಗ್ರೇಸ್ ಇವಾಗ ನಿನ್ನನ್ನ ನಾನೇ ಕಾಪಾಡೋದು, ನನ್ನನ್ನ ನಂಬು ಅಂತ ಹೇಳ್ಬೇಕಾದ್ರೆ ಸರಿ ಓಕೆ ಅಂತ ಹೀರೋಯಿನ್ ಹೇಳ್ತಾಳೆ. ನಾನು ಹೋಗಿ ಕ್ಯಾಮ್ರಾಸ್ ಅನ್ನ ಹ್ಯಾಂಡಲ್ ಮಾಡ್ತೀನಿ, ಸಿಸಿಟಿವಿ ಫುಟೇಜಸ್ ಅನ್ನ ನೋಡಿ ನೀನು ಹೇಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನಿನಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಡೋರ್ಸ್ ಅನ್ನೆಲ್ಲ ಓಪನ್ ಮಾಡಿ ಬಿಡ್ತೀನಿ, ನೀನು ಹೊರಡೋದಕ್ಕೆ ರೆಡಿ ಆಗಿರೋ ಅಂತ ಶೂಸ್ ನೆಲ್ಲ ಕೊಡ್ತಾನೆ. ಆಮೇಲೆ ಆ ಹುಡುಗಿ ಹತ್ರ ಸ್ಟ್ರೈಟ್ ಆಗಿ ಹೋಗಿ ಲೆಫ್ಟ್ ಗೆ ಹೋಗು ಅಂತ ಹೇಳ್ತಾನೆ. ಇಲ್ಲಿ ನಮ್ಮ ಹುಡುಗಿ ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ ರೆಡಿ ಆಗ್ತಾಳೆ. ಅವಳ ಸ್ಕರ್ಟ್ ಅನ್ನೆಲ್ಲ ಅರ್ಧ ಹಾಕ್ಬಿಟ್ಟು ಅವಳ ಶೂನೆಲ್ಲ ಟೈಟ್ ಮಾಡ್ಕೊಂಡು ಹೊರಡೋದಕ್ಕಾಗಿ ರೆಡಿ ಆಗ್ತಾ ಇದ್ದಾಳೆ. ಸೊ ಅವನು ಹೇಳಿದ ತರಾನೇ ಆ ಸ್ಪಾಟ್ ಗೆ ಬರ್ತಾಳೆ. ಬಂದ್ರೆ ಲೆಫ್ಟ್ ಗೆ ಹೋಗೋದಾ ರೈಟ್ ಗೆ ಹೋಗೋದಾ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಒಂಥರ ಹೆದರ್ಕೊಂಡು ಗಾಬರಿಯಾಗಿ ಅಲ್ಲಿ ನಿಂತಿರ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ಈ ಕಡೆ ಆ ಫ್ಯಾಮಿಲಿ ಸತ್ತೋಗಿರುವ ಹೆಣವನ್ನ ತಗೊಂಡು ಆ ಹುಡುಗಿಯನ್ನ ಕಂಡಿಡ್ಬಿಟ್ರ ಅಂತ ಮಾತಾಡ್ಕೋತಾ ಇದ್ದಾರೆ. ಖಂಡಿತ ಆ ಹುಡುಗಿ ಇಲ್ಲೇ ಇರ್ತಾಳೆ ಅಂತ ಇವ್ರುಗಳು ಒಂದು ಜಾಗದಲ್ಲಿ ನಿಂತು ಮಾತಾಡ್ತಾ ಇರ್ಬೇಕಾದ್ರೆ
ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಬರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಅಷ್ಟೇ ಸೈಲೆಂಟ್ ಆಗಿ ಅವಳನ್ನ ನೋಡ್ತಾ ಇದ್ದಾರೆ ಫ್ಯಾಮಿಲಿ. ಸೊ ಫಟ್ ಅಂತ ಅವಳನ್ನ ಅಟ್ಯಾಕ್ ಮಾಡೋಣ ಅಂತ ಗನ್ನನ್ನ ತಗೋಬೇಕಾದ್ರೆ ಆವಾಗ ಅಷ್ಟರಲ್ಲಿ ಎಮಿಲಿ ಅನ್ನೋ ಹುಡುಗಿ ಹೊರಗಡೆ ಬರ್ತಾಳೆ. ಅದೇ ಸರ್ವೆಂಟ್ ಹುಡುಗಿಯನ್ನ ಗೊತ್ತಿಲ್ಲದೆ ಸಾಯಿಸಿದ್ಲಲ್ಲ ಆ ಹುಡುಗಿ ಮತ್ತೆ ಬಂದು ಎರ್ರ ಬಿರ್ರಿ ಸರಿಯಾಗಿ ಪಾಯಿಂಟ್ ಮಾಡದೆ ಎಲ್ಲೆಲ್ಲೋ ಶೂಟ್ ಮಾಡ್ತಾಳೆ. ಆದ್ರೂ ನಮ್ಮ ಹೀರೋಯಿನ್ ಹೇಗೋ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾಳೆ. ಅದಕ್ಕೆ ಫ್ಯಾಮಿಲಿ ಏನೇ ಮಾಡ್ತಾ ಇದೆಯಾ, ಎಲ್ಲೆಲ್ಲೋ ಶೂಟ್ ಮಾಡ್ತಾ ಇದೆಯಲ್ಲ ಅಂತ ಎಮಿಲಿಗೆ ಬೈತಾರೆ. ಆಕ್ಚುಲಿ ಎಮಿಲಿ ಒಂಥರ ಆಲ್ಮೋಸ್ಟ್ ಮೆಂಟಲ್ ರೀತಿನೇ. ಶೂಟ್ ಮಾಡಿ ಗೇಮ್ ಅನ್ನ ವಿನ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಆದ್ರೆ ಅವಳಿಗೆ ಅಷ್ಟೊಂದು ಟ್ಯಾಲೆಂಟ್ ಎಲ್ಲ ಇಲ್ಲ ಏಮ್ ಮಾಡಿ ಶೂಟ್ ಮಾಡೋ ಅಷ್ಟು. ಅವಳನ್ನ ಫ್ಯಾಮಿಲಿ ಬೈದಿದ್ದ ತಕ್ಷಣ ಹತ್ಕೊಂಡು ನಿಂತ್ಕೋತಾಳೆ ಎಮಿಲಿ. ಸರಿ ಸರಿ ಬಾ ಗೇಮ್ ಅನ್ನ ಫಿನಿಶ್ ಮಾಡೋಣ ಅಂತ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಮತ್ತೆ ನಮ್ಮ ಹೀರೋಯಿನ್ ಅನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫ್ಯಾಮಿಲಿ. ಈ ಕಡೆ ನಮ್ಮ ಗ್ರೇಸಿಗೆ ಹೇಗೆ ಹೊರಗಡೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ರೂಮ್ ಆಗಿ ಸುತ್ತಾಡ್ತಾ ಇದ್ದಾಳೆ. ಎಲ್ಲ ಕಡೆನೂ ಎಲ್ಲ ಡೋರ್ ಅನ್ನು ಲಾಕ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಎಲ್ಲ ಡೋರ್ ಅನ್ನು ಚೆಕ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಡೋರ್ ಇಂದ ಡ್ಯಾನಿಯಲ್ ಹೊರಗಡೆ ಬರ್ತಾ ಇದ್ದಾನೆ. ಡ್ಯಾನಿಯಲ್ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಅನ್ನ ನೋಡಿ ಹಾಗೆ ಸೈಲೆಂಟ್ ಆಗಿ ನಿಂತು ಬಿಡ್ತಾ ಇದ್ದಾನೆ. ಅಷ್ಟೇ ನಮ್ಮ ಹೀರೋಯಿನ್ ಸಿಗಾಕೋಬಿಟ್ಲು. ಆದ್ರೆ ಡ್ಯಾನಿಯಲ್ಗೆ ಈ ತರ ಗೇಮ್ ಆಟ ಆಡೋದೆಲ್ಲ ಇಷ್ಟ ಇಲ್ಲ. ಅವನಿಗೆ ಒಂಥರ ಇದ್ರ ಮೇಲೆ ಇಂಟ್ರೆಸ್ಟೇ ಇರಲ್ಲ, ಬೇಜಾರಲ್ಲೇ ಇರ್ತಾನೆ. ಅದು ಮಾತ್ರ ಇಲ್ಲ, ಒನ್ ಸೈಡ್ ಆಗಿ ನಮ್ಮ ಹೀರೋಯಿನ್ ನ ಲವ್ ಮಾಡಿರ್ತಾನೆ. ಇವಳನ್ನ ತುಂಬಾ ಇಷ್ಟ ಅವನಿಗೆ. ಅದಕ್ಕೆ ಡ್ಯಾನಿಯಲ್, ನಾನು ನಿನಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಇಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡು. ಖಂಡಿತ ನನ್ನ ಫ್ಯಾಮಿಲಿ ಟ್ರೆಡಿಷನ್ ಅನ್ನ ನಾನು ಮೀರೋಕೆ ಆಗಲ್ಲ ಅಂತ ಹೇಳಿ 10 ಸೆಕೆಂಡ್ ಟೈಮ್ ಕೊಡ್ತಾನೆ. ಸೊ ನಮ್ಮ ಹೀರೋಯಿನ್ ಅಲ್ಲಿಂದ ಓಡಿ ಹೋಗ್ತಾಳೆ. ಆಮೇಲೆ 10 ಸೆಕೆಂಡ್ ಆದ ಮೇಲೆ ನಾನು ಆ ಹುಡುಗಿಯನ್ನ ಕಂಡಿಡಿದು ಬಿಟ್ಟೆ ಅಂತ ಜೋರಾಗಿ ಸದ್ದು ಮಾಡ್ತಾನೆ. ಸೊ ಫ್ಯಾಮಿಲಿನೇ ಓಡಿ ಬಂದು ಎಲ್ಲಿ ಆ ಹುಡುಗಿ ಅಂತ ಕೇಳ್ಬೇಕಾದ್ರೆ ಅವಳು ಆವಾಗ್ಲೇ ತಪ್ಪಿಸ್ಕೊಂಡು ಹೋಗ್ಬಿಟ್ಲು ಅಂತ ಸಿಂಪಲ್ ಆಗಿ ಹೇಳ್ತಾನೆ. ಅದಕ್ಕೆ ಫ್ಯಾಮಿಲಿ ಅವನನ್ನ ಚೆನ್ನಾಗಿ ಬೈತಾರೆ. ಹೀಗೆ ಕುಡ್ಕೊಂಡು ಸತ್ತೋಗ್ಬಿಡು ಅಂತ ಅವನಿಗೆ ಬೈತಾರೆ. ಹಾಗೆ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಎಮಿಲಿ ಹುಡುಗಿ ಬರ್ತಾಳೆ. ಒಳ್ಳೆ ಮಗು ರೀತಿ ಹತ್ಕೊಂಡು ಬರ್ತಾ ಇದ್ದಾಳೆ. ನನ್ನ ಕೈಯಲ್ಲಿ ಶೂಟ್ ಮಾಡೋಕೆ ಆಗ್ತಾ ಇಲ್ಲ, ನನ್ನ ಗನ್ನು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ತಂದೆ ತಾಯಿ ಅವಳನ್ನ ತಪ್ಕೊಂಡು ಸಮಾಧಾನ ಮಾಡ್ತಾರೆ, ಮುದ್ದು ಮಾಡ್ತಾರೆ. ಮಗು ಅಲ್ಬೇಡ ಕಣೋ, ನಿನಗೆ ಬೇರೆ ಗನ್ನನ್ನ ಕೊಡ್ತೀವಿ ಅಂತ ಹೇಳಿ ಕ್ರಾಸ್ ಬೌವನ್ನ ಅವಳ ಕೈಗೆ ಕೊಡ್ತಾರೆ. ಆ ಟೈಮ್ ನೋಡಿ ಇನ್ನೊಬ್ಳು ಸರ್ವೆಂಟ್, ನಾನು ಆ ಹುಡುಗಿಯನ್ನ ನೋಡ್ಬಿಟ್ಟೆ ಅಂತ ಒಳಗಡೆ ಓಡಿ ಬಂದು ಹೇಳ್ತಾ ಇರ್ಬೇಕಾದ್ರೆ ಅಷ್ಟೇ ಅವಳ ಬಾಯಿಗೇನೆ ಬಾಣನ ಬಿಟ್ಬಿಡ್ತಾ ಇದ್ದಾಳೆ ಎಮಿಲಿ. ಎಲ್ಲರೂ ಶಾಕ್ ಆಗ್ತಾರೆ. ಈ ಗನ್ನೇ ಸರಿ ಇಲ್ಲ, ನಾನು ಕರೆಕ್ಟ್ ಆಗಿ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಎಮಿಲಿ. ಹಾಗೆ ಹತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ. ಆವಾಗ ಫ್ಯಾಮಿಲಿಯಲ್ಲಿ ಇನ್ನೊಬ್ಬಳು ಹುಡುಗಿ ಕೇಳ್ತಾಳೆ, ಸರಿ ಇಷ್ಟು ಜನ ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ, ಆಮೇಲೆ ಕೂಡ ಆ ಸೊಸೆಯನ್ನ ನಾವು ಸಾಯಿಸ್ಲೇಬೇಕಾ, ಬಲಿ ಕೊಡ್ಲೇಬೇಕಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಮನೆಯಲ್ಲಿರುವ ಮುದುಕಿ ಅಜ್ಜಿ, ಈ ಮನೆಗೆ ಬರುವ ಸೊಸೆಯನ್ನ ಮಾತ್ರನೇ ನಾವು ಕೊಳ್ಬೇಕು, ಆ ಹುಡುಗಿಯನ್ನ ಮಾತ್ರನೇ ಸಾಯಿಸ್ಬೇಕು, ಅದು ಬೆಳಿಗ್ಗೆ ಆಗೋಷ್ಟರಲ್ಲಿ ಸೂರ್ಯ ಹುಟ್ಟೋಕು ಮುಂಚೆ ಆ ಹುಡುಗಿಯನ್ನ ನಾವು ಸಾಯಿಸ್ಲೇಬೇಕು ಅನ್ನೋ ತರ ಹೇಳ್ತಾಳೆ. ಇವ್ರುಗಳು ಡೆವಿಲ್ಗೆ ನರಬಲಿ ಕೊಡುವ ಫ್ಯಾಮಿಲಿ. ಸೊ ಆ ತರ ಬಲಿ ಕೊಡ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಇವ್ರುಗಳೆಲ್ಲ ಸತ್ತೋಗ್ಬಿಡ್ತಾರೆ ಅನ್ನೋದು ಇವ್ರುಗಳ ಸಂಪ್ರದಾಯ, ಟ್ರೆಡಿಷನ್ ಅಂತ ನಂಬ್ತಾರೆ. ಯಾಕೆ ಅಂದ್ರೆ ಇವ್ರುಗಳ ಫ್ಯಾಮಿಲಿಯನ್ನ ಸೃಷ್ಟಿ ಮಾಡಿದ ಲೀಬೆ ಅವರಿಂದ. ಸೊ ಇದೇನೆ ಇವ್ರುಗಳು ಯಾವಾಗ್ಲೂ ಮಾಡ್ತಾ ಇರೋದು, ಈ ಟ್ರೆಡಿಷನ್ ಅನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು ಅಂತ ಅಲ್ಲಿ ಇಲ್ಲಿ ಅಂತ ಓಡೋಗ್ತಾ ಇರ್ತಾಳೆ. ಆದ್ರೆ ಆಗ್ತಾನೆ ಇಲ್ಲ. ಸೊ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ ಹೀರೋಯಿನ್. ಸೊ ಫಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಒಂದು ಡೈನಿಂಗ್ ಟೇಬಲ್ ರೂಮಿಗೆ ಕರ್ಕೊಂಡು ಬಂದ್ರಲ್ಲ, ಅಲ್ಲಿ ವೆಪನ್ಸ್ ಗಳು ಕೂಡ ಇತ್ತಲ್ಲ, ಆ ಜಾಗಕ್ಕೆ ಬಂದು ಗನ್ಸ್ ಬುಲೆಟ್ಸ್ ಅಂತ ಎಲ್ಲವನ್ನು ತಗೋತಾಳೆ. ಎಲ್ಲವನ್ನು ಹಾಕೊಂಡು ಹಾಗೆ ಮಿರರ್ ಮುಂದೆ ಬಂದು ನಿಂತ್ಕೋತಾ ಇದ್ದಾಳೆ. ನೋಡಿದ್ರೆ ಮದುವೆ ಡ್ರೆಸ್, ಕ್ಯಾನ್ವಾಸ್ ಶೂ, ಕೈಯಲ್ಲಿ ಗನ್ನು, ಕತ್ತಲ್ಲಿ ಬುಲೆಟ್ ಅಂತ ಭಯಂಕರವಾಗಿ ನಿಂತಿದ್ದಾಳೆ. ಈ ಗ್ಯಾಪ್ ಅಲ್ಲಿ ನಮ್ಮ ಅಲೆಕ್ಸ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಕ್ಯಾಮೆರಾ ರೂಮಿಗೆ ಬಂದು ಹೇಗಾದ್ರೂ ಡೋರ್ಸ್ ಅನ್ನ ಓಪನ್ ಮಾಡೋಕೆ ಆಗುತ್ತಾ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಸೊ ಈ ಕಡೆ ಇವ್ರುಗಳೆಲ್ಲ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ, ಸರಿ ಓಕೆ ಆ ಹುಡುಗಿಯನ್ನ ಕಂಡು ಹಿಡಿಯೋಕೆ ಆಗ್ತಾ ಇಲ್ಲ, ಬೆಟರ್ ನಾವು ಕ್ಯಾಮೆರಾನ ಯೂಸ್ ಮಾಡಿ ಆ ಹುಡುಗಿಯನ್ನ ಕಂಡು ಹಿಡಿಯೋಣ ಅಂತ ಮಾತಾಡ್ಬೇಕಾದ್ರೆ, ಟ್ರೆಡಿಷನ್ ಅನ್ನ ಚೇಂಜ್ ಮಾಡಬೇಡಿ ಅಂತ ಹೆಡ್ ಹೇಳ್ಬೇಕಾದ್ರೆ ಅದಕ್ಕೆ ಒಬ್ಬಳು ಹುಡುಗಿ, ಏನು ಟ್ರೆಡಿಷನ್, ಒಂದೊಂದು ಸಲನು ಒಂದೊಂದು ಸೀಸನ್ ಅಲ್ಲೂ ಗನ್ಸ್ ಚೇಂಜ್ ಆಗ್ತಾನೆ ಇದೆ, ವೆಪನ್ಸ್ ಗಳನ್ನ ಚೇಂಜ್ ಮಾಡ್ಕೋತಾ ಇದೀವಿ, ಆ ಹುಡುಗಿಯನ್ನ ಸಾಯಿಸ್ಬೇಕು, ಅದೇನೇ ಟ್ರೆಡಿಷನ್, ಬೇರೆ ಏನು ಇಲ್ಲ, ಕ್ಯಾಮೆರಾವನ್ನೇ ನೋಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ನಮ್ಮ ಗ್ರೇಸ್ ಕಿಚನ್ ಕಡೆ ಬಂದಿದ್ದಾಳೆ. ಹೇಗಾದ್ರೂ ಡೋರ್ ಅನ್ನ ಓಪನ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾನೆ ಇಲ್ಲ. ಸರಿ ಗನ್ನನ್ನ ಇಟ್ಟು ಶೂಟ್ ಮಾಡೋಣ ಅಂತ ಟ್ರೈ ಮಾಡ್ತಾಳೆ, ಆದ್ರೆ ಗನ್ನಲ್ಲಿ ಬುಲೆಟೇ ಇಲ್ಲ. ಸೊ ಏನ್ ಮಾಡೋಣ ಅಂತ ಡೋರ್ ಅನ್ನೇ ನೋಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಸಡನ್ ಆಗಿ ಒಬ್ಬ ಸರ್ವೆಂಟ್ ಬಂದ್ಬಿಡ್ತಾ ಇದ್ದಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಗ್ರೇಸ್ ಹಾಗೆ ಅಲ್ಲಿ ಔಸ್ಕೊಂಡು ಟೇಬಲ್ ಹಿಂದೆ ಕೂತಿರ್ತಾಳೆ. ಸೊ ಗನ್ನಿಗೆ ಬುಲೆಟ್ಸ್ ಅನ್ನ ಲೋಡ್ ಮಾಡೋಣ ಅಂತ ಲೋಡ್ ಮಾಡ್ತಾ ಇರ್ಬೇಕಾದ್ರೆ ಆ ಸದ್ದು ಸರ್ವೆಂಟ್ ಗೆ ಕೇಳಿಸ್ಬಿಡ್ತಾ ಇದೆ. ಸೊ ಸರ್ವೆಂಟ್ ಏನು ಸದ್ದು ಅಂತ ಬಂದು ನೋಡ್ಬೇಕಾದ್ರೆ ಅಷ್ಟರಲ್ಲಿ ಹೇಗೋ ನಮ್ಮ ಹೀರೋಯಿನ್ ನಿಧಾನಕ್ಕೆ ಹೌಸ್ಕೊಂಡು ಹೇಗೋ ಆ ಗನ್ನಿಗೆ ಬುಲೆಟ್ಸ್ ಅನ್ನು ಹಾಕೋತಾಳೆ. ಗನ್ನನ್ನ ಲೋಡ್ ಮಾಡ್ಕೊಂಡು ಆ ಸರ್ವೆಂಟ್ ಅನ್ನ ಏಮ್ ಮಾಡಿ ನಿಂತ್ಕೋತಾಳೆ ನಮ್ಮ ಹೀರೋಯಿನ್. ಆದ್ರೆ ಆ ಸರ್ವೆಂಟ್ ಇವಳನ್ನ ನೋಡಿ ನಗಾಡ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಆ ಗನ್ನು ಸರಿಯಾಗಿ ಕೆಲಸ ಮಾಡಲ್ವಂತೆ, ಆ ಬುಲೆಟ್ಸ್ ವರ್ಕ್ ಮಾಡಲ್ವಂತೆ, ಅದೊಂದು ಡಮ್ಮಿ ಬುಲೆಟ್ಸ್ ಅಂತೆ. ಅದಕ್ಕೆ ನಮ್ಮ ಹೀರೋಯಿನ್, ಸರಿ ಗನ್ನಲ್ಲಿ ಬುಲೆಟ್ಸ್ ತಾನೇ ವರ್ಕ್ ಮಾಡಲ್ಲ ಅಂತ ಅವನು ಹಾಕಿರುವ ಟೀ ಅನ್ನೇ, ಬಿಸಿ ಬಿಸಿ ಟೀ ಅನ್ನೇ
ಎತ್ತಿ ಅವನ ಮುಖಕ್ಕೇನೆ ಹೊಡಿತಾಳೆ. ಈ ಕಡೆ ಈ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕ್ಯಾಮ್ರಾ ರೂಮ್ ಹತ್ರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಕ್ಯಾಮ್ರಾಸ್ ಎಲ್ಲ ಆಲ್ರೆಡಿ ಆನ್ ಅಲ್ಲಿ ಇದೆ. ಏನು ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಇದು ಅಲೆಕ್ಸ್ ಅವನ ಕೆಲಸ ಅಂತ ಗೊತ್ತಾಗುತ್ತೆ. ಸೊ ಬೇಗ ಬೇಗ ಓಡಿ ಹೋಗಿ ಡೋರ್ ಅನ್ನೆಲ್ಲ ಹೊಡೆದು ಒಳಗಡೆ ಹೋಗಿ ನೋಡ್ತಾರೆ. ಆದ್ರೆ ಇವ್ರುಗಳು ಒಳಗಡೆ ಬರೋ ಅಷ್ಟರಲ್ಲಿ ನಮ್ಮ ಅಲೆಕ್ಸ್ ಒಳಗಡೆ ಇರುವ ಕ್ಯಾಮ್ರಾ ಸಿಸ್ಟಮ್ ಎಲ್ಲವನ್ನು ಹೊಡೆದು ನಾಶ ಮಾಡಿ ಬಿಡ್ತಾ ಇದ್ದಾನೆ, ಚೆಚ್ ಬಿಡ್ತಾ ಇದ್ದಾನೆ. ಡೋರ್ ಕಂಟ್ರೋಲ್ ಎಲ್ಲವನ್ನು ಹೊಡೆದಾಕ್ ಬಿಡ್ತಾ ಇದ್ದಾನೆ. ಆದ್ರಿಂದ ಫ್ಯಾಮಿಲಿ ಹೆಡ್ ಅಲೆಕ್ಸ್ ಅವರ ತಂದೆ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು ನಮ್ಮ ಫ್ಯಾಮಿಲಿ ಟ್ರೆಡಿಷನ್ ಏನು ಅಂತ ಗೊತ್ತಲ್ವಾ, ಯಾಕೆ ಈ ತರ ಮಾಡ್ತಾ ಇದೀಯಾ ಅಂತ ಅವನಿಗೆ ಹಾಕಿ ಚೆನ್ನಾಗಿ ಹೊಡಿತಾರೆ. ಆದ್ರೆ ಅಲೆಕ್ಸ್ ತಿರುಗಿಸಿ ಅವರ ತಂದೆಗೇನೆ ಹೊಡಿತಾನೆ. ಆವಾಗ ಡ್ಯಾನಿಯಲ್ ಹೊಡಿಬೇಡ ಅಂತ ಅಲೆಕ್ಸ್ ಅನ್ನ ತಡಿತಾನೆ. ಸೊ ಅಣ್ಣ ತಮ್ಮ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಸೈಲೆಂಟ್ ಆಗಿ ಮೇಲೆದ್ದು ತಂದೆ ಅಲೆಕ್ಸ್ ತಲೆಗೇನೆ ಹೊಡೆದು ಅವನನ್ನ ಅನ್ಕಾನ್ಶಿಯಸ್ ಮಾಡ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಗ್ರೇಸ್ ತಪ್ಪಿಸ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಸೊ ಮತ್ತೆ ಅದೇ ಲಿಫ್ಟ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗಿ ಹೌಸ್ ಕೊಡೋಣ ಅಂತ ನೋಡ್ತಾಳೆ. ಹಾಗೆ ಓಪನ್ ಮಾಡ್ಬೇಕಾದ್ರೆ ಆ ಲಿಫ್ಟ್ ಒಳಗಡೆ ಮೂರನೇದಾಗಿ ಒಂದು ಸರ್ವೆಂಟ್ ಕೂತು ಅಳ್ತಾ ಇದ್ದಾಳೆ. ತುಂಬಾನೇ ಹೆದರ್ಕೊಂಡಿದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್ ಗ್ರೇಸ್ ನೀನು ಏನಕ್ಕೂ ಹೆದರ್ಕೋಬೇಡ, ಭಯ ಪಡಬೇಡ ಅಂತ ಅವಳನ್ನ ಸಮಾಧಾನ ಮಾಡ್ತಾಳೆ ನಮ್ಮ ಹೀರೋಯಿನ್. ಹಾಗೆ ಮಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಸರ್ವೆಂಟ್ ಹುಡುಗಿ ಇಲ್ಲೇ ಇದ್ದಾಳೆ ಬನ್ನಿ ಅಂತ ಜೋರಾಗಿ ಕಿರ್ಚ್ಕೋತಾ ಇದ್ದಾಳೆ. ಆದ್ರಿಂದ ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಟ್ಟು ಲಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ ಬಿಡ್ತಾ ಇದ್ದಾಳೆ. ಆದ್ರಿಂದ ಲಿಫ್ಟ್ ಕ್ರಶ್ ಆಗಿ ಆ ಸರ್ವೆಂಟ್ ಹುಡುಗಿ ಅಲ್ಲೇ ಸಾಯ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಎಸ್ಕೇಪ್ ಆಗ್ತಾ ಇರುವ ಸೀನ್ ಅನ್ನ ಈ ಮ್ಯಾಟರ್ ಅನ್ನ ತಗೊಂಡು ಬಂದು ಆ ಸರ್ವೆಂಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹತ್ರನು ಹೇಳ್ತಾನೆ. ಡೋರ್ಸ್ ಎಲ್ಲವೂ ಓಪನ್ ಆಗಿದೆ, ಅವನ್ನೆಲ್ಲ ನಾವು ಮತ್ತೆ ಕ್ಲೋಸ್ ಮಾಡೋಕೆ ಆಗಲ್ಲ. ಆ ಸರ್ವೆಂಟ್ ಬೇರೆ ಲಿಫ್ಟ್ ಅಲ್ಲಿ ಕ್ರಶ್ ಆಗಿ ಹೋಗಿದ್ದಾಳೆ. ಅದಕ್ಕೆ ಹೆಡ್ ತುಂಬಾನೇ ಟೆನ್ಷನ್ ಆಗಿ ಕಿರ್ಸ್ತಾನೆ. ಏನ್ ನಡೀತಾ ಇದೆ ಇಲ್ಲಿ, ನೋಡೋಕೆ ಒಳ್ಳೆ ಕಡ್ಡಿ ತರ ಇದ್ದಾಳೆ, ಆದ್ರೆ ನಮ್ಮ ಎಲ್ಲರನ್ನು ಬೀಟ್ ಮಾಡ್ಕೊಂಡು ಅವಳ ಪಾಡಿಗೆ ಅವಳು ಹೋಗ್ತಾ ಇದ್ದಾಳೆ ಅಂತ ತುಂಬಾನೇ ಟೆನ್ಷನ್ ಆಗ್ತಾನೆ. ಅದಕ್ಕೆ ಆ ಮನೆ ಅಜ್ಜಿ ಫಸ್ಟ್ ನಾವು ಈ ಅಲೆಕ್ಸ್ ಅನ್ನ ಚೇಂಜ್ ಮಾಡ್ಬೇಕು, ಇವನು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ, ಆದ್ರೆ ನನಗೂ ಕೂಡ ಆ ತರನೇ ಫೀಲಿಂಗ್ಸ್ ಇತ್ತು, ಬಟ್ ಆದ್ರೆ ಇವನೇ ನಮ್ಮ ಫ್ಯಾಮಿಲಿ ಟ್ರೆಡಿಷನ್ ಅನ್ನ ಫಾಲೋ ಮಾಡ್ಬೇಕು, ಅದನ್ನ ಸ್ಟ್ರಾಂಗ್ ಮಾಡ್ಬೇಕು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಇವನ್ನೆಲ್ಲ ನಮ್ಮ ಹೀರೋಯಿನ್ ಹೊರಗಡೆ ನಿಂತು ವಿಂಡೋ ಇಂದ ಕೇಳಿಸ್ಕೊತಾ ಇದ್ದಾಳೆ. ಆಮೇಲೆ ನಾವು ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅರಮನೆ ಬಿಲ್ಡಿಂಗ್ ಇಂದ ಮೇಲಿಂದ ಕೆಳಗಡೆ ಜಂಪ್ ಮಾಡಿ ಓಡಿ ಹೋಗ್ತಾ ಇರ್ತಾಳೆ. ಅಲ್ಲಿ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿಗೆ ಬಂದು ಹೌಸ್ ಕೋತಾಳೆ. ಆವಾಗ ನೋಡಿದ್ರೆ ಅಲ್ಲಿಗೆ ಚಿಕ್ಕ ಹುಡುಗ ಜಾರ್ಜಿ ಬರ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಚಿಕ್ಕ ಹುಡುಗ ತಾನೆ, ಹೇ ಜಾರ್ಜಿ ಬಾಯಿಲಿ ನನ್ನನ್ನ ಕಾಪಾಡು ಅಂತ ಕೇಳೋಣ ಅನ್ಕೊಂಡು ಅವನ ಹತ್ರ ಹೋಗ್ಬೇಕಾದ್ರೆ ನೋಡಿದ್ರೆ ಆ ಜಾರ್ಜಿ ಕೈಯಲ್ಲಿ ಗಣ್ಣಿದೆ. ಅಷ್ಟೇ ಡುಮ್ ಅಂತ ಶೂಟ್ ಮಾಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಕೈಯಲ್ಲಿ ತೂತೆ ಆಗ್ಬಿಡ್ತಾ ಇದೆ. ಇವಾಗ ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಟ್ಟು ನೋಡ್ತಾಳೆ. ಚಿಕ್ಕ ಹುಡುಗ ಆಗ್ಲಿ ಮೊಣ್ಣಾಗ್ಲಿ ಅಂತ ಅವನಿಗೆ ಪೊಯ್ಡ್ ಅಂತ ಒಂದು ಬಿಡ್ತಾಳೆ. ಅಷ್ಟೇ ಹುಡುಗ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿರುವ ಕುರಿಯನ್ನ ನೋಡಿ ಹೆದರ್ಕೊಂಡು ಬೇಸ್ಮೆಂಟ್ ಒಳಗಡೆ ಕೆಳಗಡೆ ಬಿದ್ದೋಗ್ಬಿಡ್ತಾ ಇದ್ದಾಳೆ. ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಒಳಗಡೆ ನೋಡಿದ್ರೆ ಫುಲ್ಲು ಹೆಣಗಳು ಬಿದ್ದಿವೆ. ಹಾಗೆ ವಾಂತಿ ಮಾಡ್ತಾಳೆ, ಕೈಯಲ್ಲಿ ಬೇರೆ ತೂತಾಗ್ಬಿಟ್ಟಿದೆ. ಏನು ಮಾಡೋಕೆ ಆಗ್ತಾ ಇಲ್ಲ. ಸರಿ ಅಂತ ತುಂಬಾನೇ ಕಷ್ಟಪಟ್ಟು ಸ್ಟೆಪ್ಸ್ ಅಲ್ಲಿ ಹತ್ಕೊಂಡು ಮೇಲ್ಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆ ನಿಧಾನಕ್ಕೆ ಹತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವಾಗ ಸ್ಟೆಪ್ಸ್ ಹೊಡೆದೋಗ್ಬಿಡ್ತಾ ಇದೆ, ಏನೇನು ಹೊಡೆದೋಗ್ಬಿಡ್ತಾ ಇದೆ. ಹಾಗೆ ಕೈ ಜಾರ್ಕೊಂಡು ನಿಧಾನಕ್ಕೆ ಕೆಳಗಡೆ ಮತ್ತೆ ಬೀಳೋಕೆ ಹೋಗ್ತಾ ಇದ್ದಾಳೆ ಹೀರೋಯಿನ್. ಆದ್ರಿಂದ ಮತ್ತೆ ಇನ್ನೊಂದು ಕೈಯನ್ನ ಎತ್ತಿ ಮೇಲಿಟ್ಟು ಎಸ್ಕೇಪ್ ಆಗ್ಬಿಡೋಣ ಅಂತ ಮಡಗ್ಬೇಕಾದ್ರೆ ಮತ್ತೆ ಆ ಕೈ ತೂತು ಒಳಗಡೆನೆ ಮೊಳೆ ಚುಚ್ ಬಿಡ್ತಾ ಇದೆ. ಇವಾಗ ಅದ್ರ ಮುಖಾಂತರ ಮಾತ್ರನೇ ಮೇಲೆ ಹತ್ತುತ್ತಾ ಇದ್ದಾಳೆ ಹೀರೋಯಿನ್. ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ. ಭಯಂಕರ ಕಿರ್ಚ್ಕೊಂಡು ಹೇಗೋ ಮೇಲ್ಗಡೆ ಬಂದು ತಲುಪ್ತಾಳೆ. ಮೇಲ್ಗಡೆ ಬಂದು ಅವಳ ಮ್ಯಾರೇಜ್ ಡ್ರೆಸ್ ಅನ್ನೇ ಹರಿದು ಅದನ್ನೇ ಅವಳ ಕೈಗೆ ಬ್ಯಾಂಡೇಜ್ ತರ ಸುತ್ಕೋತಾಳೆ. ಆಮೇಲೆ ಮತ್ತೆ ಆ ಫಾರ್ಮ್ ಹೌಸ್ ಅನ್ನ ಬಿಟ್ಟು ಹೊರಗಡೆ ಓಡಿ ಹೋಗ್ತಾ ಇರ್ತಾಳೆ. ಹಾಗೆ ನಮ್ಮ ಹೀರೋಯಿನ್ ಓಡಿ ಹೋಗ್ತಾ ಇರೋದನ್ನ ಆ ಮನೆಯಿಂದ ಒಬ್ಳು ನೋಡ್ಬಿಟ್ಟು ಅಲ್ಲಿರುವ ಸೆಕ್ಯೂರಿಟಿ ಹತ್ರ ಹೇಳ್ತಾಳೆ, ಫಸ್ಟ್ ನೀನು ಹೋಗಿ ಅವಳನ್ನ ಹಿಡಿ, ನಾನು ಅಷ್ಟರಲ್ಲಿ ಒಳಗಡೆ ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳಿ ಎಲ್ಲರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಇಲ್ಲಿ ನಮ್ಮ ಹುಡುಗಿ ಎಸ್ಕೇಪ್ ಆಗೋಣ ಅಂತ ಓಡಿ ಬಂದ್ರೆ ಹೊರಗಡೆ ಗ್ರಿಲ್ ಇದೆ, ಅದರಿಂದ ಹೇಗಾದ್ರೂ ಎಸ್ಕೇಪ್ ಆಗೋಕೆ ಆಗುತ್ತಾ ಅಂತ ನೋಡ್ಬೇಕಾದ್ರೆ ಅದ್ರಲ್ಲಿ ಒಂದು ಗ್ರಿಲ್ ಬೆಂಡ್ ಆಗಿದೆ. ಅದನ್ನ ಹೊಡೆದು ಹೇಗಾದ್ರೂ ಎಸ್ಕೇಪ್ ಆಗೋಣ ಹೊರಗಡೆ ಹೋಗೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಅವಳ ಬೆನ್ನು ಅಲ್ಲಿರುವ ಕಬ್ಣದಲ್ಲಿ ಸಿಗಾಕೋತಾ ಇದೆ, ಕಿತ್ತೋಗ್ತಾ ಇದೆ, ಗಾಯ ಆಗ್ತಾ ಇದೆ. ಆದ್ರೂ ಪರವಾಗಿಲ್ಲ ಅಂತ ಹೇಗೋ ಕಷ್ಟಪಟ್ಟು ಹೊರಗಡೆ ಬರ್ತಾಳೆ. ಆವಾಗ ಒಂದು ಕಾರು ಆ ಕಡೆ ಬರ್ತಾ ಇದೆ. ಅದ್ರ ಹತ್ರ ಲಿಫ್ಟ್ ಕೇಳಿ ಎಸ್ಕೇಪ್ ಆಗೋಣ ಅಂತ ಕೈಯನ್ನ ತೋರಿಸಿದ್ರೆ ಕಾರು ನಿಲ್ಲಿಸ್ತಾನೆ ಇಲ್ಲ, ಹಾಗೆ ಹೋಗ್ಬಿಡ್ತಾ ಇದ್ದಾರೆ. ಈ ಸಾವುಕಾರಗೆಲ್ಲ ಏನ್ರೋ ಪ್ರಾಬ್ಲಮ್ ನಿಮ್ಗಳಿಗೆ ಅನ್ನೋ ತರ ಕಿರ್ಚ್ಬಿಟ್ಟು ಮತ್ತೆ ಕಾಡ್ ಒಳಗಡೆ ಓಡಿ ಹೋಗ್ತಾಳೆ. ಈ ಕಡೆ ಅರಮನೆಯಲ್ಲಿ ಆ ಸೆಕ್ಯೂರಿಟಿ ನಾನು ಹೇಗಾದ್ರೂ ಆ ಹುಡುಗಿಯನ್ನ ಕಂಡು ಹಿಡಿದು ಕರ್ಕೊಂಡು ಬರ್ತೀನಿ ಸರ್ ಅಂತ ಹೇಳ್ಬೇಕಾದ್ರೆ ಆವಾಗ ಅರಮನೆಯಲ್ಲಿ ಇರೋರು ಎಲ್ಲರೂ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅವಳು ಬಂದಿದ ತಕ್ಷಣ ಅವಳನ್ನ ನಾವು ಕೊಂದು ಬಿಡ್ಬೇಕು, ಬೆಳಗ್ಗೆ ಆಗ್ತಾ ಇದೆ, ಸೂರ್ಯ ಬರ್ತಾ ಇದೆ ಅಂತ ಎಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ. ಈ ಟೈಮಲ್ಲೇ ನಮ್ಮ ಅಲೆಕ್ಸ್ ಅಲ್ಲಿರುವ ಮರವನ್ನ ಹೊಡೆದಾಕ್ಬಿಟ್ಟು ಹೊರಗಡೆ ಬರೋಕೆ ಟ್ರೈ ಮಾಡ್ತಾನೆ. ಈ ಕಡೆ ನಮ್ಮ ಗ್ರೇಸ್ ಅನ್ನ ಹುಡಿಕೊಂಡು ಬಂದ ಸೆಕ್ಯೂರಿಟಿ ಹೇಗೋ ನಮ್ಮ ಗ್ರೇಸ್ ಅನ್ನ ಹಿಡಿದು ಅವಳ ಮೇಲೆ ಕೂತು ಅವಳನ್ನ ಹೊಡೆದು ಮತ್ತೆ ಅವಳನ್ನ ಕಾರಿಗೆ ಹಾಕಿ ಅರಮನೆಗೆ ಕರ್ಕೊಂಡು ಹೋಗೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆವಾಗ ನಮ್ಮ ಗ್ರೇಸಿಗೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬಂದು ಏನ್ ಅನಿಸ್ತೋ ಏನೋ ಆ ಸೆಕ್ಯೂರಿಟಿ ಮೇಲೆ ಹತ್ತಿ ಕೂತ್ಕೊಂಡು ಅವನಿಗೆ ಸರಿಯಾಗಿ ಹೊಡಿತಾಳೆ. ಆ ಸೆಕ್ಯೂರಿಟಿಯನ್ನ ಅನ್ಕಾನ್ಶಿಯಸ್ ಮಾಡಿಬಿಟ್ಟು ಅವನ ಕಾರನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಚಿಕ್ಕ
ಚಿಕ್ಕ ಪ್ರಾಬ್ಲಮ್ ಇದೆ ಇಲ್ಲಿ. ರಿಮೋಟ್ ಕಂಟ್ರೋಲ್ ಮುಖಾಂತರ ಕಾರನ್ನ ಸ್ಟಾಪ್ ಮಾಡಿ ಬಿಡ್ತಾ ಇದ್ದಾನೆ ಸೆಕ್ಯೂರಿಟಿ. ಸೊ ನಮ್ಮ ಹೀರೋಯಿನ್ ಹಾಗೆ ಹತ್ಕೊಂಡು ಕಾರಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಸೆಕ್ಯೂರಿಟಿ ಬಂದ್ ಬಿಡ್ತಾ ಇದ್ದಾನೆ. ಗ್ಲಾಸ್ ಅನ್ನ ಹೊಡೆದು ನಮ್ಮ ಹೀರೋಯಿನ್ ಗೆ ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟು ಅವಳನ್ನ ಅನ್ಕಾನ್ಶಿಯಸ್ ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಬರ್ತಾನೆ ಇರ್ಬೇಕಾದ್ರೆ ಅರಮನೆಯಲ್ಲಿ ಇರೋರಿಗೆ ಆ ಫ್ಯಾಮಿಲಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ. ನಾನು ಅವಳನ್ನ ಹಿಡಿದ್ಬಿಟ್ಟೆ, ಅಲ್ಲಿಗೆನೆ ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಈ ಕಡೆ ಫ್ಯಾಮಿಲಿ ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ವಿಡಿಯೋ ಕಾಲ್ ಅಲ್ಲಿ ಫ್ಯಾಮಿಲಿ ಹಿಂದೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಲೈಟ್ ಆಗಿ ಕಾನ್ಶಿಯಸ್ ಬಂದ್ಬಿಟ್ಟಿದೆ. ಮತ್ತೆ ಕಣ್ಣನ್ನ ಬಿಟ್ಟು ಎಚ್ಚರ ಆಗಿ ಸರಿಯಾಗಿ ಹೊಡಿತಾಳೆ ಸೆಕ್ಯೂರಿಟಿಗೆ. ಹಾಗೆ ಕಾರು ಅಲ್ಲೇ ದಬಾಕೋ ಬಿಡ್ತಾ ಇದೆ. ಇವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದ್ರೆ ಡ್ಯಾನಿಯಲ್ ಅಲ್ಲಿ ನಿಂತಿದ್ದಾನೆ. ಸೊ ಡ್ಯಾನಿಯಲ್ ಹತ್ರ ಮಾತಾಡ್ತಾಳೆ ನಮ್ಮ ಹೀರೋಯಿನ್ ಗ್ರೇಸ್. ನನಗೆ ಗೊತ್ತು ನೀನು ನನ್ನನ್ನ ಸಾಯಿಸೋಲ್ಲ ಅಂತ, ನನ್ನನ್ನ ಬಿಟ್ಬಿಡ್ತೀಯ ಅಂತ ಗೊತ್ತು ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಅದಕ್ಕೆ ಡ್ಯಾನಿಯಲ್ ಇಲ್ಲ, ನನಗೆ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್, ನಮಗೆ ನಮ್ಮ ಟ್ರೆಡಿಷನ್ ಇಂಪಾರ್ಟೆಂಟ್ ಅಂತ ಮಾತಾಡ್ಕೊಂಡೆ ಗನ್ನನ್ನ ಉಲ್ಟಾ ಮಾಡಿ ನಮ್ಮ ಹೀರೋಯಿನ್ ಮುಖಕ್ಕೆ ಒಂದು ಮಡಗ್ತಾನೆ. ಮತ್ತೆ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಸೊ ಅವಳನ್ನ ಅಲ್ಲಿಂದ ತಗೊಂಡು ಅರಮನೆಗೆ ಬರ್ತಾರೆ. ನಮ್ಮ ಹೀರೋಯಿನ್ ಅನ್ನ ಕಟ್ಟಿ ಹಾಕಿ ಅವಳನ್ನ ಬಲಿ ಕೊಡೋಕೆ ಎಲ್ಲರೂ ರೆಡಿ ಆಗಿದ್ದಾರೆ. ಇನ್ನೇನು ಇವಾಗ ಬೆಳಗ್ಗೆ ಆಗ್ತಾ ಇದೆ. ಎಲ್ಲರೂ ಮಂತ್ರ ಹೇಳ್ತಾ ಇದ್ದಾರೆ, ಅವಳನ್ನ ಸಾಯಿಸ್ತಾ ಇದ್ದಾರೆ. ಆದ್ರೆ ಮಂತ್ರ ಹೇಳೋಕು ಮುಂಚೆ ಏನನ್ನು ಕುಡಿತಾ ಇದ್ದಾರೆ. ಹಾಗೆ ಕುಡಿದ್ಬಿಟ್ಟು ಸರಿ ಓಕೆ ಹೀರೋಯಿನ್ ಅನ್ನ ಚುಚ್ಚಿ ಸಾಯಿಸ್ಬಿಡೋಣ ಅಂತ ಚಾಕು ತಗೊಂಡು ಚುಚ್ಚೋಣ ಅಂತ ಹೋಗ್ತಾರೆ. ಆವಾಗ ಅಷ್ಟರಲ್ಲಿ ಸಡನ್ ಆಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ರಕ್ತ ವಾಮಿಟ್ ಮಾಡ್ತಾ ಇದ್ದಾರೆ, ಬ್ಲಡ್ ವಾಮಿಟ್ ಮಾಡ್ಕೋತಾ ಇದ್ದಾರೆ. ಏನು ಅಂತ ನೋಡಿದ್ರೆ ಇವ್ರುಗಳು ಕುಡಿದ್ರಲ್ವಾ ಡ್ರಿಂಕ್ಸ್, ಅದ್ರಲ್ಲಿ ವಿಷಾನ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾನೆ ನಮ್ಮ ಡ್ಯಾನಿಯಲ್. ಇವಾಗ ನಮ್ಮ ಗ್ರೇಸ್ ಅನ್ನ ಕಾಪಾಡ್ತಾ ಇದ್ದಾನೆ ಡ್ಯಾನಿಯಲ್. ಇವರು ಎಲ್ಲರೂ ಈ ಟ್ರೆಡಿಷನ್ ಅನ್ನ ಬಿಟ್ಬಿಡ್ತಾರೆ, ಎಲ್ಲವನ್ನು ಮರ್ತು ಬಿಟ್ಟು ಇನ್ ಮುಂದೆ ಏನಾದ್ರೂ ಚೆನ್ನಾಗಿರ್ತಾರೆ ಅಂತ ನಾನು ಎಷ್ಟೋ ಸಲ ವೇಟ್ ಮಾಡ್ತಾ ಇದ್ದೆ. ಆದ್ರೆ ಇವ್ರುಗಳು ಕೇಳೋ ತರ ಇಲ್ಲ. ಅದಕ್ಕೆ ಈ ಕಥೆಯನ್ನ ನಾನು ಮುಗಿಸ್ಲೇಬೇಕು ಅಂತ ನಮ್ಮ ಹೀರೋಯಿನ್ ಕಾಪಾಡಿ ಹೊರಗಡೆ ಕರ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಬರ್ತಾನೆ ಇರ್ಬೇಕಾದ್ರೆ ಅಡ್ಡ ಡ್ಯಾನಿಯಲ್ ಅವನ ಹೆಂಡತಿ ಗನ್ನನ್ನ ತಗೊಂಡು ಬಂದು ನಿಂತ್ಕೋತಾ ಇದ್ದಾಳೆ. ನೀನೇ ಅವಳನ್ನ ಕಾಪಾಡಿದ್ದ ಅಂತ ನಮ್ಮ ಡ್ಯಾನಿಯಲ್ ಅನ್ನ ಅವನ ಹೆಂಡತಿನೇ ಶೂಟ್ ಮಾಡಿ ಕೊಳ್ತಾ ಇದ್ದಾಳೆ. ಕತ್ತಲೆ ಶೂಟ್ ಮಾಡಿ ಬಿಟ್ಟಿದ್ದಾಳೆ. ಫಸ್ಟ್ ನೀನು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗು, ಬೇರೆ ರೂಮಿಗೆ ಹೋಗು ಅಂತ ಡ್ಯಾನಿಯಲ್ ಹೇಳ್ಬೇಕಾದ್ರೆ ಸರಿ ಅಂತ ನಮ್ಮ ಹೀರೋಯಿನ್ ಎಸ್ಕೇಪ್ ಆಗ್ತಾಳೆ. ಬೇರೆ ರೂಮಿಗೆ ಬಂದು ನೋಡಿದ್ರೆ ಅಲ್ಲಿ ಆ ಫ್ಯಾಮಿಲಿಯ ಹೆಡ್ ನಿಂತಿದ್ದಾರೆ. ಓವರ್ ಆಗಿ ನಮ್ಮ ಹೀರೋಯಿನ್ ಅನ್ನ ಹೆದರಿಸಿ ಮಾತಾಡ್ತಾನೆ ಇದ್ದಾನೆ. ಟೆನ್ಷನ್ ಆದ ನಮ್ಮ ಹೀರೋಯಿನ್ ಪಕ್ಕದಲ್ಲಿರುವ ದೀಪವನ್ನ ತಗೊಂಡು ಅವನ ಮುಖಕ್ಕೇನೆ ಒಂದು ಬಿಡ್ತಾಳೆ, ಸರಿಯಾಗಿ ಹೊಡಿತಾಳೆ. ಅಷ್ಟೇ ಫ್ಯಾಮಿಲಿ ಹೆಡ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ. ಸೊ ದೀಪದಿಂದ ಹೊಡೆದಿದ್ರಿಂದ ಬೆಂಕಿ ಕೆಳಗಡೆ ಬಿದ್ದು ಇವಾಗ ಆ ಮನೆನೇ ಹತ್ಕೊಂಡು ಹುರಿತಾ ಇದೆ. ಸರಿ ಅಂತ ಈ ರೂಮಿಗೆ ಬಂದ್ರೆ ನಮ್ಮ ಡ್ಯಾನಿಯಲ್ ಅವರ ಅಮ್ಮ ಇವಾಗ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಅನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ರಚ್ಚಿಗೆ ಎದ್ದು ಆ ಕಾರ್ಡ್ ಬಾಕ್ಸ್ ಇರುತ್ತೆ ಅಲ್ವಾ, ಅದ್ರಲ್ಲಿ ಅವರ ಮುಖಕ್ಕೇನೆ ಹೊಡೆದು ಅವರನ್ನ ಸಾಯಿಸ್ತಾಳೆ. ಈ ಸಮಯದಲ್ಲಿ ನಮ್ಮ ಅಲೆಕ್ಸ್ ಆ ರೂಮಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದು ನೋಡಿದ್ರೆ ಡ್ಯಾನಿಯಲ್ ಸಾಯ್ತಾ ಇದ್ದಾನೆ. ನನ್ನ ಅಣ್ಣ ಸಾಯ್ತಾ ಇದ್ದಾನಲ್ಲ ಅಂತ ತುಂಬಾನೇ ಬೇಜಾರಾಗ್ತಾನೆ ಅಲೆಕ್ಸ್. ಆಮೇಲೆ ಪಕ್ಕದ ರೂಮಿಗೆ ಬಂದು ನೋಡಿದ್ರೆ ಅಲ್ಲಿ ಅವನ ತಾಯಿ ಸತ್ತು ಬಿದ್ದಿದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಹತ್ರ ಬಂದು ಸಾರಿ, ನಿನ್ನನ್ನ ಈ ಫ್ಯಾಮಿಲಿಗೆ ತಗೊಂಡು ಬಂದು ಸಿಗಾಕ್ಸ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಅವಳನ್ನ ತಪ್ಕೊಂಡು ಮುದ್ದು ಮಾಡ್ತಾ ಇರ್ತಾನೆ. ಹಾಗೆ ಮುದ್ದು ಮಾಡ್ತಾ ಸಡನ್ ಆಗಿ ಅವಳ ಮುಖವನ್ನ ಹಿಡಿದು ಟೈಟ್ ಆಗಿ ಪ್ರೆಸ್ ಮಾಡ್ತಾ ಇದ್ದಾನೆ. ಹೇಗೂ ನಿನಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಇನ್ ಮುಂದೆ ನೀನು ಖಂಡಿತ ನನ್ನ ಜೊತೆ ಇರಲ್ಲ, ಎಲ್ಲರೂ ಬನ್ನಿ ಇವಳು ಇಲ್ಲೇ ಇದ್ದಾಳೆ ಅಂತ ಅಲೆಕ್ಸ್ ಕಿರ್ಚ್ಕೋತಾನೆ. ಸೊ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಮತ್ತೆ ನಮ್ಮ ಹೀರೋಯಿನ್ ಅನ್ನ ಹಿಡ್ಕೊಂಡು ಹೋಗ್ತಾರೆ. ಸೊ ಅಲೆಕ್ಸ್ ಇವಾಗ ಇವಳನ್ನ ಸಾಯಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಅಲೆಕ್ಸ್ ಮಂತ್ರ ಜ್ಯೂಸ್ ಎಲ್ಲವನ್ನು ಕುಡಿದ್ಬಿಟ್ಟು ಮತ್ತೆ ನಮ್ಮ ಹೀರೋಯಿನ್ ಸಾಯಿಸೋಣ ಅಂತ ಚಾಕುನ ತಗೋತಾನೆ. ಹಾಗೆ ಚುಚ್ಬೇಕಾದ್ರೆ ನಮ್ಮ ಹೀರೋಯಿನ್ ಸ್ವಲ್ಪ ಆ ಕಡೆ ತಿರುಗಬೇಕಾದ್ರೆ ಅವಳ ಶೋಲ್ಡರ್ಗೆ ಚಾಕು ಚುಚ್ಬಿಡ್ತಾ ಇದೆ. ಅದೇ ಚಾಕುವನ್ನೇ ತಗೊಂಡು ಒಳ್ಳೆ ಮೆಂಟಲ್ ರೀತಿ ಎಲ್ಲರನ್ನು ಅಟ್ಯಾಕ್ ಮಾಡ್ಕೊಂಡು ಕಿರ್ಚ್ಕೊಂಡು ಸದ್ದು ಮಾಡ್ತಾ ಇರ್ತಾಳೆ ಹೀರೋಯಿನ್. ಹಾಗೆ ಸದ್ದು ಮಾಡ್ಕೊಂಡೆ ವಿಂಡೋ ಸ್ಕ್ರೀನ್ ಅನ್ನ ಓಪನ್ ಮಾಡಿ ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ನೋಡಿದ್ರೆ ಬೆಳಗ್ಗೆನೆ ಆಗ್ಬಿಟ್ಟಿದೆ, ಸೂರ್ಯ ಬಂದ್ಬಿಟ್ಟಿದೆ. ಆದರೆ ಯಾರಿಗೂ ಏನು ಆಗ್ತಾ ಇಲ್ಲ, ಎಲ್ಲರೂ ಶಾಕ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ಇಷ್ಟು ದಿನ ನಾವು ಟ್ರೆಡಿಷನ್ ಅಂತ ಫಾಲೋ ಮಾಡ್ತಾ ಇದ್ದಿದ್ದೆಲ್ಲ ಸುಳ್ಳ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಒಬ್ಬ ಹೇಳ್ತಾನೆ, ಈ ಹುಡುಗಿ ಹೊರಗಡೆ ಹೋದ್ರೆ ಖಂಡಿತ ಎಲ್ಲವನ್ನು ಹೇಳ್ಬಿಡ್ತಾಳೆ, ಸೊ ಇವಳನ್ನ ನಾವು ಸಾಯಿಸ್ಲೇಬೇಕು ಅಂತ ಹೇಳ್ಬೇಕಾದ್ರೆ ಆ ಮನೆ ಅಜ್ಜಿ ಮುದುಕಿ ಕೊಡ್ಲಿ ತಗೊಂಡು ನಮ್ಮ ಹೀರೋಯಿನ್ ಅನ್ನ ಸಾಯಿಸೋಣ ಅಂತ ಮುಂದೆ ಬರ್ಬೇಕಾದ್ರೆ ಹೆಜ್ಜೆ ಇಡ್ಬೇಕಾದ್ರೆ ಸಡನ್ ಆಗಿ ಒಳ್ಳೆ ಬಾಂಬ್ ಬ್ಲಾಸ್ಟ್ ಆಗೋ ರೀತಿ ಬ್ಲಾಸ್ಟ್ ಆಗಿ ಸಾಯ್ತಾ ಇದ್ದಾಳೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋಕೆ ಬರೋರು ಎಲ್ಲರೂ ಸಾಯ್ತಾ ಇದ್ದಾರೆ. ಇವಾಗ ಅಲೆಕ್ಸ್ ನಮ್ಮ ಹೀರೋಯಿನ್ ಹತ್ರ ತುಂಬಾನೇ ಬೇಡ್ಕೋತಾ ಇದ್ದಾನೆ. ಎಲ್ಲ ಇವ್ರಗಳ ಮಾತನ್ನ ಕೇಳಿನೇ ನಾನ್ ಮಾಡ್ದೆ, ಪ್ಲೀಸ್ ನನ್ನನ್ನ ಬಿಟ್ಟು ಹೋಗ್ಬೇಡ, ಇವಾಗ ನನಗೆ ಯಾರು ಇಲ್ಲ, ನಿನ್ನನ್ನ ಬಿಟ್ರೆ ನನಗೆ ಯಾರುವೇ ಇಲ್ಲ, ನೋಡು ನಾನು ಅವ್ರಗಳ ತರ ಇಲ್ಲ, ಅದಕ್ಕೇನೆ ನನಗೆ ಏನೂ ಆಗಿಲ್ಲ ಅಂತ ಅಲೆಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿರುವ ರಿಂಗ್ ಅನ್ನ ಬಿಚ್ಚಿ ಕೌಂಟ್ ಮಾಡ್ಕೊಂಡೆ ನನಗೆ ಡಿವೋರ್ಸ್ ಬೇಕು ಅಂತ ರಿಂಗ್ ಅನ್ನ ಅವನ ಮೇಲೆ ಎಸಿತಾಳೆ. ಅವನ ಮೇಲೆ ರಿಂಗು ಬಿದ್ದಿದ್ದ ತಕ್ಷಣ ಹಾಗೆ ಬ್ಲಾಸ್ಟ್ ಆಗಿ ಸಾಯ್ತಾನೆ ಅಲೆಕ್ಸ್. ಸೊ ಈ ಗೇಮ್ ಅಲ್ಲಿ ನಮ್ಮ ಹೀರೋಯಿನ್ ಗ್ರೇಸ್ ವಿನ್ ಮಾಡಿರೋದು. ಅಲ್ಲಿ ಬೆಂಕಿ ಹುರಿತಾ ಇರ್ಬೇಕಾದ್ರೆ ಅವ್ರುಗಳು ಹೇಳಿದ ಆ ಲೀಬೆ ವ್ಯಕ್ತಿಯ ರೂಪ ಕಾಣುತ್ತೆ. ಅದನ್ನ ನೋಡ್ಬಿಟ್ಟು ಹೊರಗಡೆ ಬರ್ತಾಳೆ ನಮ್ಮ ಹೀರೋಯಿನ್. ಹೊರಗಡೆ ಬಂದು ಸ್ಟೈಲ್ ಆಗಿ ಸಿಗರೇಟ್ ಸ್ಮೋಕ್ ಮಾಡ್ಕೊಂಡು ಕೂತಿರ್ತಾಳೆ. ಹಾಗೆ ಅಲ್ಲಿಗೆ ಪೊಲೀಸ್ ಬರ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ
ತರ ಡಿಫ್ರೆಂಟ್ ಆದ ಮೂವೀಸ್ ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.